ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಒಂದು ಟಾಟಾ ಎಸ್ ಅಲ್ಲಿ ಮಾಡಿಫೈ ಮಾಡಿಸ್ಬಿಟ್ಟು ಒಂದು ಫುಡ್ ಕಾರ್ಟ್ ಮಾಡ್ತಿದ್ದೀರಲ್ಲ, ಹೌದು ಸರ್. ಅದು ವಿಡಿಯೋ ಮಾಡೋಕ್ಕೆ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ದೀರಾ? ಹೌದು ಸರ್. ಸರ್, ಈಗ ಟಾಟಾ ಎಸ್ ಫುಡ್ ಮಾಡಿಫೈಡ್ ಮಾಡ್ತಿದ್ದೀರಲ್ವಾ, ಇದು ಯಾವ ಮಾಡಲ್ ಸರ್ ಇದು ಗಾಡಿ? ಸರ್ 2018 ಮಾಡಲ್ ಸರ್. 2000. ಟಾಟಾ ಎಕ್ಸೆಲ್ ಸರ್, ಮೆಗಾ ಎಕ್ಸೆಲ್ ಸರ್. ಟಾಟಾ ಎಸ್ ಅಲ್ಲ, ಮೆಗಾ ಎಕ್ಸೆಲ್ ಅದು. ಓಕೆ, ಟಾಟಾ ಮೆಗಾ ಎಕ್ಸೆಲ್. ಹಾಂ ಸರ್, ಟಾಟಾ ಎಸ್ ಅಲ್ಲೇ ಮೆಗಾ ಎಕ್ಸೆಲ್ 2018 ಮಾಡಲು. 2018 ಮಾಡಲು. ಓನರ್ ಎಷ್ಟಾಗಿದೆ ಸರ್? ಓನರ್ ಇಬ್ಬರಾಗಿದೆ ಸರ್. ನಾವು ಮೂರನೇದವರು, ಈಗ ತೊಂದ್ರೆ 4ನೇದಾರು ಹಾಕಾರ ಸರ್. ಏನಂದ್ರೆ ನಮ್ಮ ಹೆಸರು ರಿಜಿಸ್ಟರ್ ಮಾಡ್ತಿಲ್ಲ ಸರ್. ಅದು ಯಾರ ತೋಲಿ ಮುಂದೆ ಸರ್ ಅವರು. ಓಕೆ, ಗಾಡಿ ಎಷ್ಟು ಹೊಡಿದೆ ಸರ್? ಸರ್ ಅದು ಗಾಡಿ ರನ್ನಿಂಗ್ ನೋಡಿರಿ ಸರ್, ಒಂದು 50-30 ಆಗಿದ್ದಂಗೆ ಇತ್ತು ಸರ್ ಅದು. ಹಾಂ ಹಾಂ ಹಾಂ. ಬ್ರದರ್ ತಗೈತದ, ಅದು ಗಾಡಿ ಬಗ್ಗೆ ಅಷ್ಟೊಂದು ಇದಿಲ್ಲ. ಸರಿ. ಈಗ ನಾವು ಫುಡ್ ಟ್ರಕ್ ಸರ್ 3 ಇದಾವೆ ಸರ್. ಹಾಂ ಹಾಂ. ಎರಡು ರನ್ನಿಂಗ್ ಅಲ್ಲಿ ಇದೆ, ಅಲ್ಲೇನ ಮಾಡಿ 3-4 ವರ್ಷ ಸರ್. ಹಾಂ ಹಾಂ. ಇವಾಗ ನಮ್ಮ ಬ್ರದರ್ಗೆ ಇನ್ನೊಬ್ಬ ಬ್ರದರ್ ಅವ್ರಿಗೆ ಹೆಚ್ಚು ಕೊಟ್ಟಿದ್ದು ಸರ್. ಅವ್ರಿಗೆ ಹಾಂ ಹಾಂ. ಸ್ವಲ್ಪ ಆರಾಮಿಲ್ಲಂಗಾಗಿ ನಡ್ಸಕ್ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಸುಮ್ಮನೆ ಯಾಕಂತೇಳಿ ಸೇಲ್ ಮಾಡ್ತಾ ಸುಮ್ಮನೆ ತೆಗಿತಾ ಇದೀವಿ ಅದನ್ನ. ಅದ್ರ ಸಂಬಂಧ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಈಗ 2 ನಮ್ಮ ರಗಡೆ ಆಗೈತೆ, ಈಗ 3ನೇದು ಆಗ್ತಾ ಇಲ್ಲ. ನಮ್ಮ ಬ್ರದರ್ ಮಾಡೋರ್ಗು ಒಂದು ಈಗ ಮಾಡ್ಬಿಟ್ಟೆ, ನಂಗೆ ಆಗಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ನೆವಾಡ್ತಾರೆ ಬರೀ. ಕೊಟ್ಬಿಡ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಸರ್ ರನ್ನಿಂಗ್ ಇದೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ? ಹಾಂ ರನ್ನಿಂಗ್ ಇದೆ, ರನ್ನಿಂಗ್ ಇದೆ. ಅಂದ್ರೆ ಈಗ ನೆಕ್ಸ್ಟ್ ತಗೊಳ್ಳೋರು 3ನೇ ಓನರು, ನಿಮ್ಗಿನ್ನೇ ಟ್ರಾನ್ಸ್ಫರ್ ಆಗಿಲ್ಲ ಅದು? ಮಾಡಿಲ್ಲ ಸರ್, ನಾನೇ ಮಾಡಿಲ್ಲ ಸರ್ ಅದನ್ನ. ಮತ್ತೆ ನಾವೇ ಹೋಗಲ್ಲ ಇಲ್ಲಿ ಸದ್ಯಕ್ಕೆ, ಇದನ್ನೇ ಚೆನ್ನಾಗಿ ಆಮೇಲೆ ಮಾಡ್ತಾನ ಅಂತ ಸುಮ್ಮನೆ ಸರ್. ಓಕೆ. ನಮ್ಮತನ ಎಲ್ಲ ಹಂಗಾಗಿ ಕೊಡ್ಬೇಕಂತ ವಿಚಾರ ಮಾಡಿದ್ರೆ ಹಂಗ ನಮ್ಮ ಹೆಸರು ಮಾಡ್ತೀವಿ ಸರ್. ಕೊಡೋ ವಿಚಾರಕ್ಕೆ ನಮ್ಮ ಹೆಸರು ಮಾಡ್ಕೊಂಡಿಲ್ಲ. ಹೇಳಿ. ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಅವರೇ ಮಾಡಿಸ್ಬೇಕು ಸರ್. ಅದು ತಗೊಳ್ಳೋರೇ ಮಾಡಿಸ್ಕೋಬೇಕಾ ಸರ್? ಗಾಡಿ ಇದು ಮಾಡಿಫೈ ಮಾಡ್ಸಕ್ಕೆ ಎಷ್ಟಾಯ್ತು ಸರ್? ಸರ್ ಇದು ಗಾಡಿ ನಮ್ಮ ಬೀಗರದ ಅಂದ್ರೆ ನಮ್ಮ ತಂಗಿ ಗಂಡಂದು ಗ್ಯಾರೇಜ್ ಐತೆ ಸರ್. ನಾವೇ ಖುದ್ದು ಎಲ್ಲ ಮೆಟೀರಿಯಲ್ ನಾವೇ ತಂದು ಮಾಡಿ ಸರ್ ಅದನ್ನ. ಯಾವ್ಯಾವ ಥರ ಬಿಸ್ನೆಸ್ ಮಾಡುವ ಸರ್ ಇದರಲ್ಲಿ? ಸರ್ ಹೋಟೆಲ್ ಬಿಸ್ನೆಸ್ ಎಲ್ಲ ಮಾಡ್ಬೋದು ಸರ್. ಅಲ್ಲ ಅದ್ರಾಗ ಹೋಟೆಲು, ತಿಂಡಿ, ಚಾಟ್ಸು ಈ ಥರ ಏನು ಬೇಕಾದ್ರೂ ಮಾಡ್ಬೋದು ಸರ್. ನಾವು ಆಲ್ರೆಡಿ ನಾವು ಫುಡ್ ಕ್ಯಾಂಟೀನ್ ಐತೆ ಸರ್. ನಾವು ಇಡ್ಲಿ, ವಡ, ದೋಸೆ, ಪರ, ಪುರಿ ಎಲ್ಲ ಮಾಡ್ತಾ ಇದೀವಿ. ಪವನ್ ಟಿಮಿಕ್ ಸೆಂಟರ್ ಅಂತ ಹೇಳಿ. ಬೇಕಾದ್ರೆ ನಮ್ದು ಅದು ಐತಿ, ವಾಟ್ಸಪ್ಪಿಗೆ ಬೇಕಾದ್ರೆ ಹಾಕ್ತೀನಿ, ತಗದಿ. ಇವಾಗ ರನ್ನಿಂಗ್ ಇರೋದು, ಇವಾಗ ರನ್ನಿಂಗ್ ಇದೆ, ಇಲ್ಲೇ ಇದೆ, ಅಂಗಡಿ ಮ್ಯಾಗ ಇದ್ದೀನಿ. ಬೇಕಾದ್ರೆ ರನ್ನಿಂಗ್ ಇರೋದು ಹಾಕ್ತೀನಿ ನಿಮಗೆ ಇವಾಗ. ಅಂತ ನಮ್ಗೆ 2 ಇದಾವೆ ಈಗ ಆಲ್ರೆಡಿ. 3 ಮಾಡಿದ್ವಿ, ಯಾಕೆ 3 ಕೈ ಇಲ್ಲ ನಮಗೆ. ಹಂಗಾಗಿ ಕೊಡ್ತಾ ಇದ್ದೀವಿ ಅಷ್ಟೇ, ಮತ್ತೇನಿಲ್ಲ ಸರ್. ಹೊಸ ಗಾಡಿ ಸರ್, ಅದು 2018 ಮಾಡಲ್ಲ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಹಾಂ ರನ್ನಿಂಗ್ ಇದೆ ಸರ್. ಸರ್, ಯಾವ್ದಾದ್ರು ಫೈನ್ಗಳು ಇದೆಯಾ? ಸಿಗ್ನಲ್ ಜಂಪ್, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಇಲ್ಲ ಸರ್, ಅಂತ ಯಾವ್ದು ಇಲ್ಲ ಸರ್. ಓಕೆ ಸರ್. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್ 80% ಐತೆ ಸರ್. MRF ಟೈರ್. 4 ಟೈರ್ 80% ಇದೆ? ಹಾಂ, MRF ಕಂಪ್ನಿ ಟೈರ್ ಐತಿ. MRF ಟೈರ್ ಇದೆ ಸರ್. ಗಾಡಿ ಟಚ್ ಆಗಿರೋದು, ಆಕ್ಸಿಡೆಂಟ್ ಈ ಥರ ಏನಾದ್ರು ಆಗಿದೆಯಾ ಸರ್? ನಾವು ತಂದು ನಮ್ಮ ತಗೊಂಡ್ರೆ ಏನಿಲ್ಲ ಸರ್. ನಾವು ತೊಗೊಂಡಲ್ಲಿ ಅಂಥವು ಏನೂ ಆಗಿಲ್ಲ ಸರ್. ಅವ್ರು ಹೆಂಗೆ ತೊಗೊಂಡು ಬಂದು ಚೆಕ್ ಮಾಡ್ಕೊಂಡ್ರೆ ತೊಗೊಳಿ ಸರ್, ಅದಕ್ಕೇನು ಅಭ್ಯಂತರ ಇಲ್ಲ. ಓಕೆ. ಅವ್ರು ರನ್ನಿಂಗ್ ಮಾಡಲಿ, 1 ಕಿಲೋಮೀಟರ್ ರನ್ನಿಂಗ್ ಮಾಡಲಿ, ಚೆಕ್ ಮಾಡಲಿ, ಅವ್ರಿಗೆ ಓಕೆ ಆದರೆ ತೊಗೊಲಿ. ಓಕೆ ಸರ್. ಇದು ಮುಚ್ಚಿಡೋ ಅಂಥದ್ದು ಏನಿಲ್ಲ ಸರ್. ಓಪನ್ ಬಂದು ಚೆಕ್ ಮಾಡಿ ತೊಗೊಲಿ ಅವರು. ಓಕೆ ಸರ್. ಇದು ಫ್ಯೂಲು ಡೀಸೆಲ್ಲಾ? ಹಾಂ ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್? ಸರ್ ಮೈಲೇಜ್ 18 ಕೊಡ್ತು ಸರ್. 18. ಸರ್, ಈ ಗಾಡಿ ಓನರ್ ನೀವೇನಾ ಈಗ? ಹಾಂ ಓನರ್ ನಾವೇ ಸರ್. ಅವ್ರ ಸಂಬಂಧ ಈಗ ತೆಗಿತಾ ಇದ್ದಾರೆ ಸರ್. ಸರ್, ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡಕ್ಕೆ ಬರಬೇಕು ಅಂದರೆ? ಇಳ್ಕಲ್ ಸರ್. ಇಳಕಲ್ಲು? ಹಾಂ ಇಳ್ಕಲ್, ಬಾಗಲಕೋಟೆ ಡಿಸ್ಟಿಕ್. ಬಾಗಲಕೋಟೆ ಡಿಸ್ಟಿಕ್ಕು, ಇಳಕಲ್ಲು. ಇಳ್ಕಲ್. ಓಕೆ ಸರ್. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡೋಣ. ಗಾಡಿ ಮತ್ತು ನೀವು ಮಾಡಿಫೈ ಮಾಡ್ತಿರೋದು ಎಲ್ಲ ಟೋಟಲ್ ಸೇರಿ ರೇಟ್ ಹೇಳಿ ಇವಾಗ. ಸರ್ ನಾವು 3.80 ಹೇಳ್ತೀನಿ ಸರ್. 3,80,000? ಹಾಂ ಸರ್. ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬೋದಾ? ಒಂದು 10,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಒಂದು 10,000 ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಸರಿ ಸರ್, ಆಯಿತು. ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಹಾಂ ಸರ್. ಯಾರನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇ ಕೊಟ್ಟಿರಲಾ? ಹಾಂ ಇದೇ ಕೊಡಿ ಸರ್. ಈಗ ಕಾಲ್ ಮಾಡಿದ್ದೀನಲ್ಲ, ಇದೇ ಕೊಟ್ಟಿರ್ತೀನಿ.
ಹಾಂ ಇದೇ ಕೊಡಿ ಸರ್. ನಾನು 10,000 ಹೇಳಿ ಸರ್, ಬಂದರೆ ಒಂದು 5,000 ಹೆಚ್ಚು ಕಮ್ಮಿ ನೋಡಿ ಕೊಡೋಣ ಸರ್. ಅದಕ್ಕೆ ಕಡಿಮೆ ಅಂದರೆ ಆಗುತ್ತೆ ಸರ್. ಹಾಂ ಅದರಲ್ಲೂ ಒಂದು 10,000 ಆದ್ಮೇಲೆ ಅದರಲ್ಲೂ ಒಂದು 5,000 ಹೆಚ್ಚು ಕಡಿಮೆ ಆಗುತ್ತೆ ಬೇಕಾದ್ರೆ ಬಂದರೆ ಯಾರನ್ನ ತಗೊಳ್ಳೋರು ಬಂದರೆ. ಹಾಂ ನಿಮ್ಮ ಕಡೆಯಿಂದ ಯಾರು ಬಂದರೆ ಒಂದು 5,000 ಬೀಳುತ್ತೆ ಸರ್, ಅದಕ್ಕಿಂತ ಆಗಲ್ಲ ಸರ್. ಯಾಕಂದ್ರೆ ನಾವು ಇವಾಗ ನೋಡಿ ಹೊಸ ಗಾಡಿ ನಾವು ಇನ್ನೊಬ್ರು ತಗೊಂಡು ಮಾಡ್ತೀವಲ್ಲ, ನಾವು ಖುದ್ದ ನಿಂತು ಮಾಡಿದ ಗಾಡಿ. ನಮ್ಗೆ ಯಾವ ಥರ ಮೆಟೀರಿಯಲ್ ಬೇಕು ಆ ಥರ ಹಾಕೊಂಡು ಮಾಡ್ಕೊಂಡಿವಿ. 225 ಲೀಟ್ರ್ ನೀರಿನ ಟ್ಯಾಂಕ್ ಐತೆ ಸರ್ ಅದಕ್ಕೆ. ಓಕೆ. ಹಾಂ ನೀರಿನ ಗಾಡಿ ಟ್ಯಾಂಕ್ ಒಳಗಡೆ ಇಂಟೀರಿಯರ್ ಏನೇನು ಮಾಡಿಸಿದ್ರಿ ಸರ್? ನೀರಿನ ಟ್ಯಾಂಕ್ ಒಂದು ಸ್ಟವ್ಗೆ ಇಟ್ಟಿದ್ದೀರಾ ಅದರಲ್ಲೇ? ಸರ್ ಈ ನೀರಿನ ಟ್ಯಾಂಕು ಒಳಗಡೆ ಎಲ್ಲ ಮುಂದೆ ಕ್ಯಾಬಿನ್ ಮ್ಯಾಗೆ ಸರ್. ಹಾಂ ಒಳಗಡೆ ಒಂದು ದೋಸೆ ತವ ಇದೆ ಸರ್. ಹಾಂ 2 ಒಲೆ ಇದ್ದಾವೆ. ಹಾಂ ಹಾಂ ಒಂದು ಟೇಬಲ್ ಇದೆ ಫುಡ್ ಎಲ್ಲ ಇಟ್ಕೊಳಕ್ಕೆ. ಹಾಂ ಡೋರ್ 2 ಡೋರ್ ಮ್ಯಾಗಡೆ ಓಪನ್ ಹಾಕೋ, ತಳಗಡೆ ಫುಡ್ ಎಲ್ಲ ಇಟ್ಕೊಳಕ್ಕೆ ಒಂದು ತಳಗಡೆ ಇದಾಗುತ್ತೆ. ಹಾಂ ಯಾಕೆ ಸರ್ ಆ ಥರ ಇದೆ ಸರ್. ಆಯ್ತು ಓಕೆ, ಥ್ಯಾಂಕ್ ಯು ಸರ್. ಹಾಂ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.